ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ ಅವರಿಗೆ ಆಮಂತ್ರಣ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಧಾರವಾಡ ಹಿರಿಯ ಮಹಿಳಾ ಸಾಹಿತಿಗಳಾದ ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ ಅವರಿಗೆ ಅವರ ಮನೆಯಲ್ಲಿ ಆಮಂತ್ರಣ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ ಅವರು ಕವಿಗಳು ಮತ್ತು ಪ್ರಗತಿಪರ ಚಿಂತಕರು. ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ ಅವರನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ನಿಂಗರಾಜ್ ಅಂಗಡಿ ಅವರು ತಿಳಿಸಿದರು. ಬರುವ ಮಾರ್ಚ್ 30 ಮತ್ತು 31ರಂದು ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಸಮ್ಮೇಳನ ನಡೆಯಲಿದೆ. ಈ ಸಂದರ್ಭದಲ್ಲಿ ಸಿದ್ಲಿಂಗ್ ಪಟ್ಟಣಶೆಟ್ಟಿ, ಪ್ರೊಫೆಸರ್ ಕೆ.ಎಸ್. ಕೌಜಲಗಿ, ಮಹಾಂತೇಶ್ ನರೇಗಲ್, ಡಾಕ್ಟರ್ ಶರಣಪ್ಪ ಕೊಡ್ಗಿ, ಮೇಘಾ ಹುಕ್ಕೇರಿ, ಪ್ರಮೇಳಾ ಜಕ್ಕನ್ನವರ್, ಡಾಕ್ಟರ್ ವೀಣಾ ಬಿರಾದಾರ್, ರಾಮಚಂದ್ರ ಕುಲಕರ್ಣಿ, ಬಿಜಿ ಜಾರ್ಕಿ, ಎಸ್.ಎಂ. ದಾನಪ್ಪಗೌಡರ್, ಡಾಕ್ಟರ್ ಪ್ರಭಾಕರ್ ಲಕ್ಮಣ್ಣವರ್, ಎಂ.ಜಿ. ಸುಬೇದಾರ್ ಸೇರಿದಂತೆ ಅನೇಕರು ಇದ್ದರು. ನಮಸ್ಕಾರಗಳು. ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಇವತ್ತು ಇಡೀ ಕರ್ನಾಟಕದೊಳಗ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಮಹತ್ವದ ಸಂಘಟನೆ, ಕನ್ನಡದ ಸಂಘಟನೆ, ಸಂಸ್ಥೆ. ಅದಕ್ಕಿರುವಂತಹ ಒಂದು ಘನತೆ ಆಗಲಿ, ಗೌರವ ಆಗಲಿ ಬಹಳ ಉನ್ನತವಾದದ್ದು. ಅದನ್ನ ಯಾವಾಗ ಯಾರೆಲ್ಲ ಸ್ಥಾಪಿಸಿದ್ರು, ಹೆಂಗೆಲ್ಲ ನಡೆಸ್ಕೊಂಡ್ರು ಬಂದಿದ್ರು ಅನ್ನೋದನ್ನ ಮುಖ್ಯ ನೋಡ್ಬೇಕು ನಾವು. ಅದರ ಚರಿತ್ರೆ ಇದಲ್ಲ, ಅದು ಬಹಳ ಅದ್ವಿತೀಯವಾದ ಚರಿತ್ರೆಯನ್ನ ಇಟ್ಕೊಂಡದ್ದು ಅಂಥ ಸಂಘಟನೆ. ಅದರ ಜಿಲ್ಲಾ ಘಟಕದಿಂದ ಇವತ್ತು ಇದು 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಗೆ ನನ್ನನ್ನು ನೀವು ಆಯ್ಕೆ ಮಾಡಿದ್ದು ನನಗೆ ವಿಶೇಷವಾದ ಸಂತೋಷ ಆಗಿದೆ. ಅದರಲ್ಲೂ ಸರ್ವರ ಸದಸ್ಯರು ಸೇರಿ ನೀವು ಸರ್ವಾನುಮತದಿಂದ ಆಯ್ಕೆ ಮಾಡಿರಲ್ಲ, ಇದು ಬಹಳ ಮಹತ್ವದ್ದು ಅಂತ ನಾನು ಭಾವಿಸ್ತೀನಿ. ಈಗ ಏನಾಗಿದೆ ಅಂದ್ರೆ ನನ್ನದೊಂದು ಮತ, ನಿನ್ನದೊಂದು ಮತ ಅಂತ ಹೇಳಿ ಮತ ಭೇದಗಳು ಬಹಳ ಬಂದ್ಬಿಟ್ಟವ. ಬೇರೆ ಬೇರೆ ಸಣ್ಣ ಸಣ್ಣ ಗುಂಪುಗಳವ. ಸಣ್ಣ ಸಂಘಟನೆಯಲ್ಲೇ ಸಣ್ಣ ಗುಂಪು, 4 ಜನರಿದ್ರೆ 4 ಗುಂಪು. ಆ ಥರದ ವಾತಾವರಣ ಇಡೀ ನಮ್ಮ ನಾವು ನೋಡ್ತಾ ಇದೀವಿ. ಸಾಮಾಜಿಕವಾಗಿ ಆಗ್ಲಿ, ರಾಜಕೀಯವಾಗಿ ಆಗ್ಲಿ, ಧಾರ್ಮಿಕ ಕ್ಷೇತ್ರದಲ್ಲೂ ಆಗ್ಯದ. ಮತ್ ಸಾಹಿತ್ಯ ಯಾಕೆ ಹಿಂದುಳಿತದ? ಸಾಹಿತ್ಯದೊಳಗೂ ಆಗ್ಯದ. ಆದ್ರೆ ಯಾವತ್ತೂ ನಾನು ನೋಡ್ಕೋತ ಬಂದೀನಿ. ಧಾರವಾಡದ ಇದ್ರಲ್ಲಿ ಸಂಘಟನೆ ಶುರು ಆದಾಗ ಆಗ್ನಿಂದನೂ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದೆ. ಶಿವಾನಂದ ಗಾಳಿಯವರಿದ್ದಾಗ 3 ಸಲ ನಾನು ಅಲ್ಲಿ ಸದಸ್ಯರಾಗಿದ್ದೆ. ನಮಗ ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ದುಡ್ಡು ಕೂಡಿಸ್ಲಿಕ್ಕೆ ನಾವೆಲ್ಲ ಹೋಗಿದ್ದು ನಂಗೆ ನೆನಪದ. ಪಟ್ಟಣಶೆಟ್ರು ನಾನು ಶಿವಮೊಗ್ಗ ಹೋಗಿ ನಮ್ಮ ಹಿರೇಹಾಳ ಇಬ್ರಾಹಿಂ ಸಾಹೇಬ್ರ ಮನೆಗೆ ಹೋಗಿ ದುಡ್ಡು ಇಸ್ಕೊಂಡು ಎಲ್ಲೆಲ್ಲಾ ಕಡೆ ಹೋಗಿ ಆ ತರದ ಕೆಲಸಗಳನ್ನ ಮಾಡ್ತಾ ಬಂದಿದ್ವಿ. ಅಂದ್ರೆ ಎಲ್ಲವಕ್ಕೂ ಮುಂದೆ ಬಂದು ಎಲ್ಲನೇ ಕಾಣಬೇಕಂತಲ್ಲ, ಆದ್ರೆ ಉದ್ದಕ್ಕೂ ಧಾರವಾಡದ ಎಲ್ಲ ಸಂಘಟನೆಗಳಿಗೂ ಮತ್ತು ಕರ್ನಾಟಕದ ಎಲ್ಲ ಸಂಘಟನೆಗಳ ಜೊತೆಗೂ ನಾನು ಸಂಪರ್ಕವನ್ನು ಇಟ್ಕೊಂಡೇನಿ. ಅದ್ರ ಜೊತೆಗೆ ಸಾಹಿತ್ಯದ ಕೆಲಸವನ್ನು ನಾನು ಮಾಡ್ತಾ ಬಂದೀನಿ. ನಾನು ಮಾಡ್ತಾ ಇರುವಂತ ಸಾಹಿತ್ಯದ ಕೆಲಸವನ್ನ ನೀವು ಪರಿಗಣಿಸಿ ನನಗೆ ಇವತ್ತು ಸರ್ವಾಧ್ಯಕ್ಷ ಸ್ಥಾನವನ್ನ ನೀವು ಆಯ್ಕೆ ಮಾಡಿ ನನಗೆ ಹೇಳಿರಲ್ಲ, ನನಗೆ ವಿಶೇಷವಾಗಿ ಸಂತೋಷ ಆಗಿದೆ. ಅದಕ್ಕಂತ ಇವತ್ತಿನ ನೀವೆಲ್ಲ ಹೇಳಿದಂಗೆ ಇದು ಮಹಿಳಾ ದಿನಾಚರಣೆಯ ಮಾಸ ಆಗಿರೋದ್ರಿಂದ ಮತ್ತೆ ಮಹಿಳೆಯನ್ನೇ ನೀವು ಆಯ್ಕೆ ಮಾಡಿದ್ರಿಂದ ಅದಕ್ಕೆ ಒತ್ತು ಕೊಡುವ ಹಾಗೆ ಅದು ಜಾಗೃತಿಯನ್ನು ಉಂಟು ಮಾಡ್ಬೇಕು. ಸಾಮಾಜಿಕವಾದ ಜಾಗೃತಿಯನ್ನು, ಮಹಿಳೆಯರಲ್ಲಿ ಜಾಗೃತಿ ಅನ್ನೋ ಕಾಲ ಹೋಯ್ತೀಗ. ಪುರುಷರಲ್ಲಿ ಜಾಗೃತಿಯನ್ನು ಉಂಟು ಮಾಡುವ ರೀತಿಯಲ್ಲಿ. ಯಾಕಂದ್ರೆ ಯಾಕೆ ವಿರೋಧ ಬರ್ತಾ ಇದೆ ಅಂದ್ರೆ, ಇದು ಸ್ತ್ರೀಯರು ಮಾತಾಡ್ತಾ ಇರೋ ಮಾತುಗಳು ಏನಿವೆ ಅಲ್ಲ, ಆ ಸ್ತ್ರೀಯರು ಮಾತಾಡ್ತಾ ಇರೋ ಮಾತುಗಳು, ಸ್ತ್ರೀ ವಾದ ಅನ್ನೋದು ಅದೊಂದು ರೀತಿಯಿಂದ ಏನೋ ಒಂದ್ ರೀತಿಯಿಂದ ವಾದಕ್ಕೆ ಬಿದ್ದು ಬಿಟ್ಟಾರೆ ಇವರು ಅನ್ನುವಂತ ರೀತಿ ಕಲ್ಪನೆ ಬರ್ಲಿಕ್ಕತ್ತದೆ. ಆದ್ರೆ ಅನೇಕ ಸ್ತ್ರೀ ವಾದಗಳವ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ವಾದದಲ್ಲಿ ನಾವು ಯಾವ್ದಕ್ಕೆ ಒಪ್ಕೋತೀವಿ, ನಾನ್ ಯಾವ್ದಕ್ಕೆ ಒಪ್ಕೋತೀನಿ, ಇವ್ರು ಯಾವ್ದಕ್ಕೆ ಒಪ್ಕೋತಾರ, ಪಟ್ಟಣಶೆಟ್ಟಿ ಯಾವ್ದಕ್ಕೆ ಒಪ್ಕೋತಾರ, ಅಂಗಡಿಯವ್ರು ಯಾವ್ದಕ್ಕೆ ಒಪ್ಕೋತಾರ. ನಮ್ ಗಾಂಧಿ ಅವರು ಉದಾರವಾದಿ ಸ್ತ್ರೀವಾದಿಯಾಗಿದ್ರು, ಶಾಸ್ತ್ರೀಯ ಉದಾರವಾದಿ ಸ್ತ್ರೀವಾದಿಯಾಗಿದ್ರು. ಅದಕ್ಕೆ ಯಾರು ಏನ್ ಆಗೇವಿ ನಾವು ಅನ್ನೋದನ್ನ ನಾವು ತಿಳ್ಕೊಬೇಕು. ಸಾಂಸ್ಕೃತಿಕ ಸ್ತ್ರೀವಾದಿಯಾಗ್ಯವು, ನಾವು ಲೆಸ್ಬಿಯನ್ ಆಗ್ಯವು, ನಾವು ಇಂಥವೆಲ್ಲ ಬಹಳಷ್ಟು ಅವ. ಸ್ತ್ರೀವಾದ ಅಂದ್ರೆ ಒಂದೇ ಸ್ತ್ರೀವಾದ ಇಲ್ಲ. ಹೀಗಾಗಿ ನಮ್ಮಲ್ಲಿ ಅನೇಕ ಗೊಂದಲಗಳವಲ್ಲ. ಆ ಗೊಂದಲಗಳ ಪರಿಹಾರ ಆದಾಗ ನಾವು ಸ್ಪಷ್ಟತೆಯನ್ನ ತಿಳ್ಕೊತೀವಿ. ಸ್ಪಷ್ಟತೆ ಯಾವಾಗ ನಮಗ ಮೂಡ್ತದೋ ವಿಚಾರ ಸ್ಪಷ್ಟ ಆಗ್ತಾವ, ಅವಾಗ ನಮ್ಮ ಧೋರಣೆಗಳು ಸ್ಪಷ್ಟ ಆಗ್ತಾವ. ಆಮೇಲೆ ನಮ್ಮ ಮಾತುಕತೆಯೊಳಗ ಆ ಬಿರುಸು ಕಡಿಮೆ ಆಗ್ತದೆ. ಈಗ ಹೆಣ್ಮಕ್ಳು ಮಾತಾಡಿದ್ರೆ ಬಿರುಸು ಕಡಿಮೆ ಆದ್ರೆ ಗಂಡ್ಮಕ್ಳು ಒಪ್ಕೋತಾರೆ. ಆ ಬಿರುಸ ಕಡಿಮೆ ಆಗ್ಲಿಲ್ಲ, ಆ ದನಿಗೆ ಎಷ್ಟೋ ಜನ ತಪ್ಪು ತಿಳ್ಕೊತಾರೆ. ಈಗ ನನ್ನ ದನಿಗೂ ಎಷ್ಟೋ ಜನ ತಪ್ಪು ತಿಳ್ಕೊತಾರೆ. ಅದ್ರ ನಂತರ 2ನೇ ಮಾತು 3ನೇ ಮಾತು ಕೇಳಿದಾಗ ಅಲ್ಲ ಇವ್ರು ಏನೋ ಆಲೋಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವತ್ತಿನ ನಮ್ಮ ಸಮ್ಮೇಳನವನ್ನ ಮಾಡೋಣ ಅಂತ ಹೇಳೋದ್ರ ಮೂಲಕ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ